ದೇವಿ ಅಸುರರ ವಿರುದ್ಧ ಜಯ ಸಾಧಿಸಿದ್ಲು. ಆ ಅಸುರರಲ್ಲಿ ಏನೆಲ್ಲ ತುಂಬಿಕೊಂಡಿತ್ತು, ಕಾಮ, ಕ್ರೋಧ, ಮೋಹ, ಮದ, ಮತ್ಸರ್ಯಗಳೆಲ್ಲ ತುಂಬಿಕೊಂಡಿತ್ತು. ಸೊ ಅದನ್ನು ದೇವಿ ತನ್ನ ಆಯುಧಗಳಿಂದ ಜಯಿಸಿದ್ಲು. ಯಾವ ಆಯುಧ? ಹೊರಗಿನ ಆಯುಧದ ಜೊತೆಗೆ ಅವಳು ತನ್ನಲ್ಲಿರುವ ಆಂತರಿಕ ಶಕ್ತಿಯಿಂದ, ಸ್ಪಷ್ಟತೆಯಿಂದ, ಧೈರ್ಯದಿಂದ ಆ ಯುದ್ಧವನ್ನು ಗೆದ್ದಿ ಬೆಳಕಿನಿಂದ ಕತ್ತಲೆಯನ್ನು ಗೆದ್ದಿ ಜಯ ಸಾಧಿಸಿದ್ಲು. ಸೊ ಈ ನವರಾತ್ರಿ ನಿಜವಾಗ್ಲೂ ನಮಗೆ ಏನನ್ನು ತಿಳಿಸುತ್ತೆ ಅಂದರೆ, ನಾವು ಹೊರಗಿನ ಜಗತ್ತಿನಲ್ಲಿ ಜಯ ಸಾಧಿಸೋಕ್ಕಿಂತ ಮೊದಲು ನಮ್ಮ ಒಳಗಿನಲ್ಲಿ ನಾವು ಜಯವನ್ನು ಸಾಧಿಸಬೇಕು. ನಮ್ಮ ನಕಾರಾತ್ಮಕ ಭಾವನೆಗಳನ್ನು ಆಂತರಿಕ ಶಕ್ತಿಯಿಂದ ಜಯಿಸಿದಾಗ ಅದುವೇ ನಿಜವಾದ ವಿಜಯದಶಮಿ. ಸೊ ಈ ವಿಜಯದಶಮಿ ಒಂದು ದಿನದ ವಿಜಯದಶಮಿ ಅಲ್ಲ, ಪ್ರತಿದಿನವೂ ಜಾಗೃತಿಯ ವಿಜಯದಶಮಿ ಆಗಲಿ ಅಂತ ಹೇಳ್ತಾ ಎಲ್ಲರಿಗೂ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು.